ಥರ ಇದ್ದವ್ರಿಗೆಲ್ಲ ಏನಪ್ಪ ಅಂದರೆ ಈ ಸಿನಿಮಾದ ಒಲವು ಜಾಸ್ತಿ, ಸಿನಿಮಾ ಕಡೆ ಸೆಳೆತ ಜಾಸ್ತಿ. ಸ್ಯಾಟರ್ಡೆ ಸಂಡೇ ಫ್ರೀ ಮಾಡಿಕೊಂಡು ನೀವು ಸಿನಿಮಾನ ರೆಡಿ ಮಾಡಿಬಿಟ್ರೆ ಒಂದು ತಂಡ ಕಟ್ಕೊಂಡು. ಈ ಜರ್ನಿ ಯಾಕೆ ಹೇಗೆ ಶುರುವಾಯಿತು ಒಂದು. ಇನ್ನೊಂದು, ನಿಮ್ಮ ಪರಿಚಯವನ್ನು ಹೇಳೋದಾದರೆ ಯಾರಿದು ಕಾಡ ನಟರಾಜ್, ನಿಮ್ಮ ಕಂಪ್ಲೀಟ್ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ? ಕಾಡ ನಟರಾಜ್ ಅಂದರೆ ನನ್ನ ಬಗ್ಗೆ ಹೇಳೋದಾದರೆ, ಸೊ ಬೇಸಿಕಲಿ ನೀವು ಹೇಳ್ದಂಗೆ ವರ್ಕಿಂಗ್ ಎಂಪ್ಲಾಯಿನೇ. ಐ ವರ್ಕ್ ಫಾರ್ ಕ್ವಿಕ್ ಕಾಮರ್ಸ್ ಕಂಪನಿ. ಆಮೇಲೆ ಬೇಸಿಕಲಿ ಚಿಕ್ಕಮಗಳೂರು ಹತ್ರ ಸರಪನಹಳ್ಳಿ ಅಂತ ಒಂದು ಊರು. ಇಫ್ ಯು ರಿಮೆಂಬರ್, ನಮ್ಮದು SR ಬ್ರದರ್ಸ್ ಅಂತ ಕೇಳಿರ್ತಾರೆ, ಹಳೆ ಡೈರೆಕ್ಟ್ರು ಅವರು. ಶಿವಣ್ಣಂಗೆಲ್ಲ ಒಳ್ಳೆ ಸ್ಟೋರಿ ಎಲ್ಲ ಬರೆದಿದ್ದಾರೆ. ಆಮೇಲೆ AK-47 ಅಂತ ಒಂದು ಸ್ಟೋರಿ ಕೂಡ ಬರೆದಿದ್ರು. ಆ ಊರು ನಮ್ಮದು ಬೇಸಿಕಲಿ. ಪ್ಯಾರಲಲ್ಲಿ ನಾವು ಅವ್ರ ಶೂಟಿಂಗ್ ಎಲ್ಲ ಮಾಡೋದು ಕೂಡ ನಾವು ನೋಡ್ತಾ ಇದ್ವಿ. ಆಮೇಲೆ ಶೂಟಿಂಗ್ ಅಂದರೆ ತುಂಬ ಇಷ್ಟ, ಪ್ಲಸ್ ಮೂವೀಸ್ ಅಂದರೆ ತುಂಬ ಇಷ್ಟ. ಆಗ ಓಲ್ಡನ್ ಡೇಸಲ್ಲಿ ಟಿ ವಿ ಎಲ್ಲ ಇರ್ತಿರ್ಲಿಲ್ಲ, 1980s 90s. ಸೊ ಪಕ್ಕದೂರಿಗೆ ಹೋಗಿ ಟಿ ವಿ ನೋಡೋದು, ಯಾರ ಮನೆಯಲ್ಲಿ ಇರುತ್ತೆ ಟಿ ವಿ ನೋಡೋದು. ಮೂವೀಸ್ ಥಿಯೇಟ್ರಿಗೆ ಹೋದರೆ ಅದೇ ಒಂಥರ ಹಬ್ಬ, ಇಯರ್ಲಿ ಒಂದ್ಸಲ ಎಲ್ಲ ಹೋದರೆ. ಅದೆಲ್ಲ ಏನಂದರೆ ನಮಗೆ ಎವ್ರಿಥಿಂಗ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ರೆ ಮೂವೀಸೇ. ಬೇಕೆ ಬೇರೆ ಎಲ್ಲ ಅಲ್ಲಿ ಸಿಗುತ್ತೆ, ಎಲ್ಲ ಎವ್ರಿಥಿಂಗ್. ಸ್ವಿಮ್ಮಿಂಗ್ ಮಾಡ್ಬೋದು, ಡ್ಯಾಮ್ಗೆ ಹೋಗ್ಬಿಟ್ಟು ಮಾಡ್ಬೋದು, ಆಟ ಆಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಬಟ್ ಎಕ್ಸೆಪ್ಟ್ ದಿಸ್ ಮೂವಿ ಅನ್ನೋದು, ಅದು ನೋಡೋದು, ಡಿಫ್ರೆಂಟ್ ಸ್ಟೋರೀಸ್ ನೋಡೋದು, ಅದು ತುಂಬ ಸೆಳೆಯೋದು ನಮಗೆ. ಸೊ ಐ ಥಿಂಕ್ ಬೆಂಗಳೂರಿಗೆ ಬಂದಾದಾಗಲೂ ಏನಾಯ್ತಂದರೆ, ನಾನು ವರ್ಕ್ ಮಾಡುವಾಗ ಎಲ್ಲೋ ಒಂದು ಕಡೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಐ ಡೋಂಟ್ ನೋ, ಒಂದು ದಿವಸ ಶಿವಣ್ಣಂದು ಫೋನ್ ಬರುತ್ತೆ ನನಗೆ. ಶಿವಣ್ಣ ಅವ್ರದ್ದು ಫೋನ್ ಬರುತ್ತೆ. ಅವ್ರು ಯಾರಂದರೆ, ಯಾರ ಕಡೆಯಿಂದ ಮಾಡಿಸ್ತಾರೆ ಅಂದರೆ, ಗುರುದತ್ ಅಂತ ಕೇಳಿರ್ಬೋದು, ಡೈರೆಕ್ಟ್ರ್ ನೀವು, ಗುರುದತ್ ಸರ್ ಫೋನ್ ಮಾಡ್ತಾರೆ. ಏನಕ್ಕೆ ಅಂತ ಅಂದಾಗ ಇರಲಿಲ್ಲ. ಸೊ ಏನಾಗ್ತಿದೆ, ಅವರೊಂದು ಮೂವಿ ಮಾಡ್ತಾ ಇರ್ತಾರೆ. ಆ ಮೂವಿಗೆ ಸ್ಪಾನ್ಸರ್ಶಿಪ್ ಬೇಕಾಗಿರುತ್ತೆ. ಪಾಪ ಆ ಮೂವಿಲಿ ಕೆಲಸ ಮಾಡುವಾಗ ಪ್ರೊಡ್ಯೂಸರ್ಗೇನೋ ತೊಂದರೆ ಆಗಿರುತ್ತೆ ಸಾಮಾನ್ಯ. ಆ ವಿಷಯಕ್ಕೋಸ್ಕರ ಸಪೋರ್ಟ್ ಮಾಡಲಿಕ್ಕೆ ಗುರುದಾಸ್ ಸರು ಮತ್ತು ಶಿವಣ್ಣ ಸರ್ ಇಬ್ಬರೂ ಫೋನ್ ಮಾಡ್ತಾರೆ. ಐ ಥಿಂಕ್ 3 times ನನ್ನ ಹತ್ರ ಮಾತಾಡ್ತಾರೆ ಡಿಫ್ರೆಂಟ್ ಸ್ಟೇಜಲ್ಲಿ. ಆ ಮೂವಿಗೆ ನಾನು ಸ್ಪಾನ್ಸರ್ಶಿಪ್ ಮಾಡೋ ಅಂಥ ಒಂದು ಆಪರ್ಚುನಿಟಿನೂ ಬರುತ್ತೆ. ಆ ವಿಷಯವಾಗಿ ನಾವು ಮಾತಾಡ್ತೀವಿ 2-3 ಸರಿ. ಮೇ ಬಿ ಅದು ಒಂದು ವಿಷಯನೂ ಕೂಡ ನನ್ನ ಇನ್ಸ್ಪೈರ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ.